ಕ್ಯಾಬಿನೆಟ್ ನಂದಿ ಬೆಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಸ್ವಾಗತ ಮಾಡ್ತೇನೆ. ಆದರೆ ಕಳೆದ 2 ವರ್ಷಗಳ ಇವರ ಆಡಳಿತ, ಈ ಬಯಲುಸೀಮೆ ಜಿಲ್ಲೆಗಳಿಗೆ ಇವರು ಕೊಟ್ಟಂತ ವರದಾನ, ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ 18ನೇ ತಾರೀಕು ನಾನು ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರ ಒಂದು ಸುದ್ದಿಗೋಷ್ಠಿಯನ್ನು ನಾನು ಕರಿತೇನೆ. ಅವತ್ತು ಸಮಗ್ರವಾಗಿ ಚರ್ಚೆ ಮಾಡೋಣ ಮತ್ತು ನನ್ನ ಏನು ಕೆಲವು ಪ್ರಶ್ನೆಗಳನ್ನು ಕೇಳೋದಿದೆ ಈ ಸರ್ಕಾರಕ್ಕೆ, ಆ ಪ್ರಶ್ನೆಗಳನ್ನು ಮತ್ತು ಈ ಭಾಗದ ಜನರಿಗೆ ಏನಾಗಬೇಕು ಅಂಥ ಕಾರ್ಯಕ್ರಮಗಳನ್ನು ಆ ಕ್ಯಾಬಿನೆಟ್ನಲ್ಲಿ ಮಂಡಿಸಬೇಕು ಮತ್ತು ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಬೇಕು ಅಂತೇಳಿ ಕೂಡ ನಾನು ಆಗ್ರಹವನ್ನು ಮಾಡ್ತೇನೆ. ಶ್ರೀ ಹೈಕಮಾಂಡ್ನವರು ಇವತ್ತು ಅವರನ್ನು ಆಯ್ಕೆ ಮಾಡಿದ್ದಾರೆ. ನಾವೆಲ್ಲ ಕೂಡ 23ರ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿದ್ದಂಥ ಜಿಲ್ಲೆಯ ಎಲ್ಲ ಅಭ್ಯರ್ಥಿಗಳು, ನಮ್ಮ ನಿಕಟಪೂರ್ವ ಅಧ್ಯಕ್ಷರು ರಾಮಲಿಂಗಪ್ಪನವರು, ನಾವೆಲ್ಲ ಕೂಡ ಇವತ್ತು ಹಿರಿಯ ಮುಖಂಡರುಗಳು KV ನಾಗರಾಜ್ರವರು, ನಮ್ಮ ನವೀನ್ ಕಿರಣ್ರವರು ಎಲ್ಲರೂ ಕೂಡ ಬಂದಿದ್ದೇವೆ. ಮೊದಲನೇದಾಗಿ ಸೀಕಲ್ ರಾಮಚಂದ್ರೇಗೌಡರನ್ನ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಪಕ್ಷ ಅವರಿಗೆ ಆಯ್ಕೆ ಮಾಡಿರೋದ್ರಿಂದ ಖಂಡಿತವಾಗಿಯೂ ಕೂಡ ಅವ್ರ ಜೊತೆಯಲ್ಲಿ ನಿಂತು ಜಿಲ್ಲೆಯಲ್ಲಿ ನನ್ನ ಕೈಲಾದಂಥ ಅಳಿಲು ಸೇವೆ, ಪಕ್ಷದ ಬಲವರ್ಧನೆಗೆ ಏನಾಗಬೇಕು ಅದನ್ನು ಪ್ರಾಮಾಣಿಕತೆಯಿಂದ ನಾನು ಮಾಡಲಿಕ್ಕೆ ಪ್ರಯತ್ನವನ್ನು ನಾನು ಮಾಡ್ತೇನೆ. ಸರ್, 19ರಂದು ಸಚಿವ ಸಂಪುಟ ಸಭೆ ಈ ದಿನ ಏನು ಬಿಜೆಪಿ ಪಕ್ಷ ದೇಶದಲ್ಲೇ ಪ್ರಪಂಚದಲ್ಲೇ ದೊಡ್ಡ ಪಕ್ಷ, ಮೋದಿಜಿಯವರ ನೇತೃತ್ವ ಇವತ್ತು ದೇಶದಲ್ಲೇ 90% ಬಿಜೆಪಿ ಇರ್ತಕ್ಕಂಥದ್ದು. ದೇಶದ ಬಲವರ್ತನೆ ವಿಶ್ವ ನಾಯಕರಾದ ನಮ್ಮ ಮೋದಿಜಿಯವರ ನಾಯಕತ್ವದಲ್ಲಿ ಈ ದಿನ ಇವತ್ತು ನಾವೆಲ್ಲ ಯುವಕರು ಪಕ್ಷಕ್ಕೆ ಸೇರ್ಪಡೆಯಾಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕ್ಷೇತ್ರಗಳು ಕೂಡ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷ ಬಲಪಡಿಸಬೇಕು. ಆ ನಿಟ್ಟಿನಲ್ಲಿ ಇವತ್ತೇನು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯಾಧ್ಯಕ್ಷರು ಇರ್ತಕ್ಕಂಥ ಎಲ್ಲ ಕೋರ್ ಕಮಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು, ಅದೇ ರೀತಿ ನಮ್ಮ ಸಂಸದರು ಡಾಕ್ಟರ್ ಕೆ ಸುಧಾಕರ್ ಅವರು, ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಂಟೆಸ್ಟೆಡ್ MLA ಕ್ಯಾಂಡಿಡೇಟ್ಸ್ ಇರ್ತಕ್ಕಂಥ ಎಲ್ಲ ಮಂಡಲ ಅಧ್ಯಕ್ಷರು ಇರ್ತಕ್ಕಂಥ ಎಲ್ಲ ಒಂದು ಯಾರ್ಯಾರು ಪ್ರಭಾವಿ ಯಾರು ಇರ್ತಕ್ಕಂಥ ಬಿಜೆಪಿಯಲ್ಲಿ ಜವಾಬ್ದಾರಿ ಇರ್ತಕ್ಕಂಥವ್ರು ಎಲ್ಲರೂ ಸೇರಿ ಇವತ್ತು ಒಂದು ಕೂಗಲ್ಲಿ ಬಿಜೆಪಿಯಲ್ಲಿ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಬಿಜೆಪಿಯ ಸಂಘಟನೆಯಲ್ಲಿರ್ತಕ್ಕಂಥದ್ದು ಯಾರು ಸಂಘಟನೆಗೆ ಒತ್ತು ಕೊಡ್ತಾರೆ, ಯಾರು ಸಂಘಟನೆಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂಥವನ್ನು ಗುರುತಿಸಿ ಮಾಡ್ತಕ್ಕಂಥದ್ದು ನಮ್ಮ ಬಿಜೆಪಿಯ ಸಂಪ್ರದಾಯ. ಅದೇ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ, ನಂಬಿಕೆ ಇಟ್ಟಿದ್ದಾರೆ. ನಾವೇನು ಇವತ್ತು ಬಿಜೆಪಿಗೆ ಬಂದು ಸಂಘಟನೆ ಮಾಡ್ತಕ್ಕಂಥದ್ದು ನೋಡಿ ಗುರುತಿಸಿ ಇವತ್ತು ಏನು ಕೊಟ್ಟಿದ್ದಾರೆ, ನಾವೊಂದು ಈ ಜಿಲ್ಲೆಯಲ್ಲಿರ್ತಕ್ಕಂಥ 5 ಕ್ಷೇತ್ರದಲ್ಲಿ ಕೂಡ ಯಾರ ಒಂದು ದೊಡ್ಡ ರೆಕಮೆಂಡೇಶನ್ ಆಗಲಿ ಸುಮ್ಮನೆ ಹೇಳಿದ್ರು ಅಂತ ಮಾಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿಲ್ಲ. ನಾವು ಬೂತ್ ಮಟ್ಟದಲ್ಲಿ ನಾಯಕತ್ವವನ್ನು ಯಾರು ಕಟ್ಕೊಂಡ್ಬಂದು ಜವಾಬ್ದಾರಿ ತಗೊಂಡು ಮಾಡ್ತಾರೆ ಅವ್ರ ಜೊತೆ ನಾವು ನಿಲ್ತೀವಿ. ಬಲ ಬರ್ಬೇಕಂತ ಬಿಜೆಪಿ ಕಟ್ಟಬೇಕಂತಕ್ಕಂಥದ್ದು ಏನು ಜಿಲ್ಲೆಯಲ್ಲಿದೆ, ಡಾಕ್ಟರ್ ಕೆ ಸುಧಾಕರ್ ಅವರು ಹಾಗೂ ಇರ್ತಕ್ಕಂಥ ಎಲ್ಲ MLA ಕ್ಯಾಂಡಿಡೇಟ್ಸು ನಾಯಕರ ಜೊತೆಗೆ ಪಕ್ಷ ಕಟ್ಟೋದಕ್ಕೆ ಏನು ಆಶೀರ್ವಾದ ಮಾಡಿದ್ದಾರೆ. ನಾವು ಚಾಚುಚೊಬ್ಬದೆ ಮಾಡ್ತಕ್ಕಂಥದ್ದು ಇವತ್ತು ಭೋಗದಂಡೇಶ್ವರ ದೇವಸ್ಥಾನದ ಇವತ್ತು ಎಲ್ಲರೂ ಬಂದು ಇವತ್ತು ಪ್ರಾರ್ಥನೆ ಮಾಡಿ ಎಲ್ಲ ಬಂದು ಸಂಘಟನೆಯಲ್ಲಿ ಆಶೀರ್ವಾದ ಮಾಡಿದ್ದಾರೆ. ನಂಬಿಕೆ ಉಳಿಸ್ಕೊಂಡು ಈ ಕೆಲಸ ಮಾಡ್ಕೊತ ಕೆಲಸ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.